ಉಪ್ಪಿಟ್ಟು ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ನಮ್ಮ ಮನೇಲಿ ಟಬಾಕ್ಸು ಸೊಪ್ಪು ಹಾಕಿ ಮಾಡಿರೋ ಉಪ್ಪಿಟ್ಟು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿನ ಗಂಗಾ ಜನ ನಮ್ಮ ಮನೆಗೆ ಬಂತು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಕಾಸ್ಟ್ಯೂಮ್ ಬೇರೆ ಇತ್ತು, ಸೊ ನಮ್ಮ ಪ್ಲ್ಯಾನೇ ಡಿಫ್ರೆಂಟ್ ಇತ್ತು. ಸೊ ದಟ್ ನಮ್ಮಮ್ಮ ಹೆಂಗೆ ಚಿಕನ್ ತಿನ್ನಂಗಿಲ್ಲ ತಾನೇ, ಸರಿ ಮೊಟ್ಟೆ ತಿನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ ಈಗಿದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಚಿತ್ರಾ ಶಿವಣ್. ಇವತ್ತು ಒಂದು ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ನನ್ನ ದಿನ ಎಲ್ಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗ ನಾನು ಬೆಳಗ್ಗೆ ಬೇಗ ಎದ್ದು ಬೇಗ ಅಂದರೆ 6:37 ಆಗಿತ್ತ. 7 o'clock ನಾವು ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಈಗ ನಾವು ಒಂದು ಕಡೆ ಒಂದು ಶೂಟ್ಗೆ ಹೊರಡಬೇಕು. ಸೊ ಹೊರಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಗ್ರೀನ್ ಟೀನ ಕುಡ್ಕೊಂಡು ಸ್ವಲ್ಪ ರೆಡಿ ಆಗೋಣ. ಆಲ್ರೆಡಿ ತಣ್ಣಗಾಗಿ ಹೋಗಿದೆ, ತುಂಬ ಹೊತ್ತಾಯಿತು ಮಾಡಿಟ್ಟು. ಸೊ ಫಸ್ಟು ಆಚೆ ಹೋಗ್ತಿರೋದ್ರಿಂದ ಸನ್ಬ್ಯಾನ್ ಸಾಫ್ಟನ್ನ ಒಂದು ಸನ್ಸ್ಕ್ರೀನ್ನ ಹಾಕ್ಕೊಂಡು, ಆ್ಯಕ್ಚುಲಿ ಎಷ್ಟೊಂದು ಖಾಲಿ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ನಾನು. ಬೇರೆ ಕಡೆ ಹೋದಾಗೆಲ್ಲ ನನ್ನ ಫೇಸ್ನ ಎಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾರೆ, ನನ್ನಷ್ಟು ಉಜ್ಜರು ಯಾರೂ ಇಲ್ಲ ಅನ್ಸೋದು, ಅಷ್ಟು ಉಜ್ತೀನಿ ನಾನು. ಕೈಗೆ ಸ್ವಲ್ಪ ಲೋಷನನ್ನು ಹಾಕ್ಕೊಂಡು, ಆ್ಯಕ್ಚುಲಿ ಇದೆಲ್ಲ ಕವರ್ ಮಾಡ್ಕೊಂಡೇ ಹೋಗ್ತೀನಿ ನಾನು. ಆಚೆ ಹೋದರೆ ಕೈಯೆಲ್ಲ ಕವರ್ ಮಾಡ್ಕೊಂಡೇ ಹೋಗ್ತೀನಿ. ಸ್ಟಿಲ್ ಸೊ ಈಗ ಬ್ರಷಿಂಗ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಏನೋ ಮೇಕಪ್ ಹಾಕಲ್ಲ. ಯೂಶ್ವಲಿ ನಾನು ಹಿಂಗೆ ಆಚೆ ಹೋದರೆ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಕೈಗೆಲ್ಲ ಲೋಷನ್ಸ್ ಎಲ್ಲ ಹಾಕ್ಕೊಂಡು ಹೊರಟ್ಬಿಡ್ತೀನಿ ಅಷ್ಟೇ. ಏನಾದರೂ ತುಂಬ ಮೇಕಪ್ ಹಾಕುವಂಥ ದಿನಗಳು, ಫಂಕ್ಷನ್ಸ್ ಏನಾದರೂ ಬಂದರೆ ಅಥವಾ ಏನಾದರೂ ವೀಡಿಯೋಸ್ಗೋಸ್ಕರ ಅಂದರೆ ಮಾತ್ರ ನಾನು ಮೇಕಪ್ ಹಾಕ್ತೀನಿ. ಇಲ್ಲಾಂದರೆ ಯೂಶ್ವಲಿ ನಾನು ಮೇಕಪ್ ಹಾಕೋದಿಲ್ಲ. ಸೊ ಇಷ್ಟೇ ಆಗಿರುತ್ತೆ ನನ್ನ ಮೇಕಪ್. ಲಿಪ್ಸಿಗೊಂದು ಲಿಪ್ ಬಾಮ್ ಹಾಕೊಂಡ್ಬಿಟ್ರೆ ನಾನು ಅದು ಕಂಪ್ಲೀಟ್ ಆಗುತ್ತೆ. ಎಸ್, ಐ ಆಮ್ ರೆಡಿ. ಓಕೆನಾ? ಬ್ರೇಕ್ಫಾಸ್ಟ್ಗೆ ಇವತ್ತು ಬೇಗ ಇದ್ದಿದ್ದ ಕಾರಣ ತರಕಾರಿ ಉಪ್ಪಿಟ್ಟು ಮಾಡಿದ್ದೀವಿ. ಜೊತೆಗೆ ಇವೊಂದು ಆಲ್ಮಂಡ್ಸ್, ಸೌತೆಕಾಯಿ ಮತ್ತು ಸೀಡ್ಸ್, ಇದೊಂದು 5 ಥರ ಸೀಡ್ಸ್ ಇದೆ. ಕುಕುಂಬರ್ ಸೀಡ್ಸ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಆಗಿರಬಹುದು, ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಇದೆ. ಉಪ್ಪಿಟ್ಟು ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ನಮ್ಮ ಮನೇಲಿ ಟಬಾಕ್ಸು ಸೊಪ್ಪು ಹಾಕಿ ಮಾಡಿರೋ ಉಪ್ಪಿಟ್ಟು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ತಿಂದು ಖಾಲಿ ಮಾಡಿ ನಾವು ಹೊರಡ್ತೀವಿ. ಓಕೆ, ಬಾಯ್. This is how it looks. ಇದು ಇವತ್ತು ನಾವು ಶೂಟ್ ಮಾಡ್ತಿರೋ ರೆಸಾರ್ಟ್. ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಇವತ್ತು. ಎಲ್ಲರೂ ರೆಡಿಯಾಗಿ ನಿಂತಿದ್ದೀವಿ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬಾ ಪೀಸ್ಫುಲ್ ಆಗಿತ್ತು, ನೋಡೋಕ್ಕೆ ಕೂಡ ಸಕ್ಕತ್ತಾಗಿತ್ತು. ಆ್ಯಂಡ್ ಯು ನೋ ವಾಟ್, ಶೂಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ತುಂಬ ಬ್ಯೂಟಿಫುಲ್ಲಾಗಿ ಶೂಟ್ಸ್ ಬಂದಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಈ ಶೂಟ್ಸ್ ಎಲ್ಲ ನೋಡಿ, ಫೋಟೋಸನ್ನು ನೋಡಿ, ಔಟ್ಕಮ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೆಸಾರ್ಟ್ದು ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೀಗಿತ್ತು. ಆ್ಯಂಡ್ ಅಲ್ಲಿನ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೇಳಿದ್ವೇನೋ, ತುಂಬ ಚೆನ್ನಾಗಿ ಶೂಟ್ ಕೂಡ ಮಾಡಿದ್ವಿ. ಆ್ಯಂಡ್ ಸನ್ ಸೆಟ್ ಆಗ್ತಾ ಇದ್ದಂಥ ಟೈಮ್, ಓ ಮೈ ಗಾಡ್ ಸಖತ್ತಾಗಿತ್ತು. ಸೊ ಅಲ್ಲೇ ಒಂದು ಕಾಫಿನ ಕೊಡಿದ್ವಿ. ನನ್ನ ಒಂದು ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್ ಏನಿದ್ರು, ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ ಇದ್ದರು. ಬೇರೆ ಎಲ್ಲರೂ ಕಾಫಿ ಕುಡಿಯೋದ್ರಲ್ಲಿ ಬ್ಯುಸಿ ಇದ್ದರು. ಸಾರಿ, ಚೀಟ್ ಮೀಲ್ ಮಾಡಿಕೊಂಡು ಬೋಂಡಾ ಬಜ್ಜಿ ಎಲ್ಲ ತಿಂದ್ಕೊಂಡು, ಅದ್ರ ಜೊತೆ ನಾನು ಸಿಕ್ಕಾಪಟ್ಟೆ ಇಷ್ಟಪಡೋ ಅಂಥ ಟೀನ ಕುಡ್ಕೊಂಡು, ನನ್ನ ತಂಗಿ
ಹಾಯ್, ಹಲೋ ನನ್ನ ಮೇಕಪ್ ಆರ್ಟಿಸ್ಟ್. ಚೈತ್ರ. ಹಾಗೆ ನನ್ನ ಜೊತೆ ವರ್ಕ್ ಮಾಡಿದ್ದು ಮೋಟಲ್ಸ್. ಸ್ವಲ್ಪ ಹಾಯ್. ಸೊ ವಿ ಆರ್ ಸೋ ಹ್ಯಾಪಿ. ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಂತ ಖುಷಿಲಿದ್ವಿ. ಫೈನಲಿ ನಮ್ಮ ಶೂಟೆಲ್ಲ ಮುಗಿಸಿದ್ದೀವಿ ನಾವು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಾನು ಎಷ್ಟು ಜೀವಂತೆಲ್ಲ ಕಾಣಿಸ್ತಾ ಇದ್ದೀನಿ ಅಂತ. ಎಷ್ಟು ಬ್ಯೂಟಿಫುಲ್ ಮೇಕಪ್ ಮಾಡಿರೋದು ಬಂದು ನನ್ನ ಮೇಕಪ್ ಆರ್ಟಿಸ್ಟ್ ಆಶ್ರಿತಾ. ಆ್ಯಂಡ್ ಇವತ್ತು ನಾವು ಹೆಂಗೆ ಮೇಕಪ್ ಮಾಡ್ಕೊಂಡಿದ್ದೀವಿ, ಈ ಲುಕ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಇದರಿಂದ ದೊಡ್ಡ ಸ್ಟೋರಿನೇ ಇದೆ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಯಾವುದೂ ಪ್ರೀ ಪ್ಲ್ಯಾನ್ಡ್ ಅಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಪ್ಲ್ಯಾನ್ ಬಗ್ಗೆ? ಏನು ಪಾಸ್ ಮಾಡಿಬಿಡಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಕಾಸ್ಟ್ಯೂಮ್ ಬೇರೆ ಇತ್ತು, ಸೊ ನಮ್ಮ ಪ್ಲ್ಯಾನೇ ಡಿಫ್ರೆಂಟ್ ಇತ್ತು. ಬಟ್ ಇದೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಆಗಿರೋವಂಥದ್ದು. ಕಾಸ್ಟ್ಯೂಮು ಲಾಸ್ಟ್ ಮೂಮೆಂಟಲ್ಲಿ ಚೂಸ್ ಮಾಡಿದ್ದು. ಸೊ ಔಟ್ಪುಟ್ಟು ನೀವೇ ನೋಡ್ಬೋದು ಹೇಗೆ ಬಂದಿದೆ ಅಂತ. ತುಂಬ ಸ್ಯಾಟಿಸ್ಫೈ ಆಗಿದೆ ನಮಗೆ. ಹೌದು, ಇದನ್ನು ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದೆ ಹೌದು. ತುಂಬ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ವಿ ಬೋತ್ ಆರ್ ಸ್ಯಾಟಿಸ್ಫೈಡ್. ಸಕ್ಕತ್ತಾಗಿ ಬಂದಿದೆ. ಶೂಟ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ವೀಡಿಯೋಸು ಫೋಟೋಸ್ ನೋಡಬೇಕು ಅಂದರೆ ನೀವು ಸುಚಿತ್ರಾ 15 ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗ್ಬಿಟ್ಟು ವೀಡಿಯೋ ಫೋಟೋಸ್ ನೋಡಿ. ಓಕೆ, ಥ್ಯಾಂಕ್ ಯು. ಮೇಕಪ್ ಎಲ್ಲ ಆದಮೇಲೆ ಮೇಕಪ್ ವೀಡಿಯೋ ಮಾಡು ಅಂತ ಕೇಳಿದ್ದೆ. ಮೇಕಪ್ ಮಾಡಿಲ್ಲ, ಎಲ್ಲ ತೆಗಿತಿರೋ ವೀಡಿಯೋ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೋಡಬೇಕಂದ್ರೆ ಗೋ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಅದರಲ್ಲೆಲ್ಲ ಅಪ್ಡೇಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಲುಕ್. ನೀವೆಲ್ಲ ನೋಡಿದ್ದೀರಲ್ವಾ? ಅವ್ರು ಮಾತಾಡಲ್ಲ, ಅವ್ರು ಅಷ್ಟೇ ಮಾಡ್ತೀನಿ. ನೋಡಿ ನಾನು ಹಾಕ್ತಾರಲ್ಲ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಸರಿ ಬಿಡು. ವರ್ಷ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನೋಡೋ ಅಷ್ಟೊತ್ತಿಗೆ ನಮ್ಮ ಮನೆಗೆ ಒಂದು ಸ್ಪೆಷಲ್ ಏನೋ ಒಂದು ಕಾದಿತ್ತು. ಅದೇನು ಅಂತ ಅಂದರೆ, ನಾವಂತೂ ಕುಂಭಮೇಳಕ್ಕೆ ಹೋಗೋಕ್ಕಾಗಲಿಲ್ಲ. ಅಲ್ಲಿನ ಗಂಗಾಜಲ ನಮ್ಮ ಮನೆಗೆ ಬಂತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವೇ ಕುಂಭಮೇಳಕ್ಕೆ ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿ ಆಯಿತು. ನಮ್ಮ ಮನೆಗೆ ಗಂಗಾಜಲ ಬಂತು. ಅದಕ್ಕೆ ಅಮ್ಮ ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ದೇವ್ರ ಪೂಜೆ ಮಾಡಿ ಗಂಗಾಜಲನ ಮನೆಗೆಲ್ಲ ಪ್ರೋಕ್ಷಣೆ ಮಾಡು, ಹಾಗೆ ನಮಗೂ ಎಲ್ರಿಗೂ ಪ್ರೋಕ್ಷಣೆ ಮಾಡು ಅಂತ ಹೇಳಿದ್ರು. ಸೊ ದಟ್ ಐ ಆಮ್ ಸೋ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಮನೆಗೆ ಗಂಗಾಜಲ ಬಂದಿದ್ದು. ಸೊ ದಟ್ ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಮಾಡಿದ್ದೀನಿ, ತುಪ್ಪ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿದ್ದೀನಿ. ಈಗ ನಮ್ಮ ಮನೆಗೆ ಇಡೀ ಮನೆಗೆ ಗಂಗಾಜಲನ ಪ್ರೋಕ್ಷಣೆ ಮಾಡಬೇಕು. ಅದೆಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅದಕ್ಕೆ 24 hours ಕಂಪ್ಲೀಟ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ನನ್ನ ಅಮ್ಮ ಫ್ರೂಟ್ಸ್ ಎಲ್ಲ ಕಳಿಸಿದ್ರು, ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನಮ್ಮ ಅಮ್ಮಂದು ಯಾವಾಗಲೂ ಒಂದೇ ಕಂಪ್ಲೇಂಟ್ ಇದೆ, ತುಂಬ ತಂದಿಡ್ತೀನಿ, ಇವರೆಲ್ಲ ವೇಸ್ಟ್ ಮಾಡಿ ಬಿಸಾಕ್ತಾರೆ ಅಂತ. ಬಟ್ ಈ ಸರಿ ಅಮ್ಮ ಐ ಪ್ರಾಮಿಸ್ ವೇಸ್ಟ್ ಮಾಡಲ್ಲ, ಚೆನ್ನಾಗಿ ತಿಂತೀನಿ ಆಯಿತಾ. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ನಾನು ಇವಾಗ ಒಂದು ಟ್ರೀಟ್ಮೆಂಟಲ್ಲಿರೋ ಕಾರಣ ಚಿಕನ್ ತಿನ್ನಂಗಿಲ್ಲ ಅಂತ ಹೇಳಿದರು. ಸೊ ದಟ್ ನಮ್ಮಮ್ಮ ಹೆಂಗೆ ಚಿಕನ್ ತಿನ್ನಂಗಿಲ್ಲ ತಾನೇ, ಸರಿ ಮೊಟ್ಟೆ ತಿನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ, ಈಗ ಇದು ಮೊಟ್ಟೆಗಳು ಬಂತು. ಈಗ ಈ ಅಪ್ಪ ನಮ್ಮಮ್ಮ ಸೋ ಸ್ವೀಟ್. ನಮ್ಮಮ್ಮ ಎಷ್ಟು ಸ್ವೀಟ್ ಆದರೆ ಮಕ್ಕಳು ಚೆನ್ನಾಗಿರಲಿ ಅಂತ ಎಲ್ಲ ತಾಯ್ತಿದ್ದು ಅದೇ ಅಲ್ವಾ. ಸೊ ಈಗ ಅದೇ ಎತ್ತಿಡ್ತಾ ಇದ್ದೆ. ಎಸ್, ಇದಾಗಿತ್ತು ಒಂದು ರ್ಯಾಂಡಮ್ ಡೇ ಇನ್ ಮೈ ಲೈಫ್. ಈ ವಿಡಿಯೋದಲ್ಲಿ ಇನ್ಫ್ಯಾಕ್ಟ್ ಒಂದು ರ್ಯಾಂಡಮ್ ದಿನ ನಾನು ಏನೇನೆಲ್ಲ ಮಾಡ್ಬೋದು, ಒನ್ ಡೇ 24 hours ಏನೇನು ಮಾಡ್ಬೋದು ಅನ್ನೋದ್ರದ್ದು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನು ಹಾಕಿ ಈ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನ್ನ ಒಂದು ದಿನ ಈ ಥರ ಹೋಗ್ತಾ ಇರುತ್ತೆ. ಶೂಟ್ಸ್ ಇದ್ದಿದ್ದ ದಿನ ಆಗಿರ್ಬೋದು, ಏನಾದರೂ ಮನೇಲಿ ಕೆಲಸ ಇದ್ದಿದ್ದ ದಿನ ಆಗಿರ್ಬೋದು, ಇದಾಗಿರ್ಬೋದು. ಬಟ್ ನಾನು ಇದೇ ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗಲ್ಲ. ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಏನಾದರೂ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಥರ ವೀಡಿಯೋಸ್ನ ನಾನು ತೋರಿಸ್ಬೋದು, ಇಟ್ಸ್ ಗುಡ್ ಅಂತ ಅನಿಸಿದ್ರೆ ಆ ಥರ ಕಾಂಟೆಂಟ್ ಇಟ್ಕೊಂಡು ಖಂಡಿತ ನಾನು ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.